ಪ್ರತಿ ಸಿನಿಮಾ ಮೇಕರ್ಗಳು ಅಂದರೆ ಇನ್ಕ್ಲೂಡಿಂಗ್ ಶ್ರೇಯಸ್ ಮಂಜು ಸೇರಿ ಹೇಳ್ತೀನಿ ನಾನು ಮಾಡುವಂಥ ಸಿನಿಮಾ ಕಥೆ ಆಗಿರ್ಬೋದು, ಪ್ರೆಸೆಂಟ್ ಏನು ನಡೀತಾ ಇದೆ ಗುರು ಅದನ್ನ ಒಂಚೂರು ಹೈಲೈಟ್ ಮಾಡೋಣ, ಸೋಷಿಯಲ್ ಅವೇರ್ನೆಸ್ ಕೊಡೋಣ ಅಂತ ಮೈಂಡ್ ಸೆಟಲ್ಲಿ ಕೆಲಸ ಮಾಡ್ತಾರೆ. ಅದು ಕೂಡ ಇಲ್ಲಿ ನನಗೆ ಕಾಣಿಸ್ತಿದೆ. ಅಂದರೆ ಒಂದಷ್ಟು ಸೈಬರ್ ಕ್ರೈಮ್ ರಿಲೇಟೆಡ್ ವಿಷಯಗಳು ತುಂಬ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾದ ಮೂಲಕ ಒಂದು ಅವೇರ್ನೆಸ್ ಆಗುತ್ತೆ ಅಂತ. ಇದಕ್ಕೆ ಆ್ಯಸ್ ಅ ಆ್ಯಕ್ಟರ್, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಸಿನಿಮಾ ಫ್ಯಾನ್ ಆಗಿ ಹೇಳೋದಾದ್ರೆ ಈ ಕಾಂಟೆಂಟ್ ಬಗ್ಗೆ ಶ್ರೇಯಸ್ ಹೇಳ್ತಾರೆ. ಸರ್, ಈ ಕಾಂಟೆಂಟ್ ಖಂಡಿತ ನಾನು ಕ್ರೆಡಿಟ್ ತೊಗೊಳ್ಳೋದು. ಈ ಕ್ರೆಡಿಟ್ ಇಬ್ಬರಿಗೆ ನಾನು ತಲುಪಿಸೋದು, ಒಂದು ಪ್ರೊಡ್ಯೂಸರ್ಸು ಹಾಗೂ ಡೈರೆಕ್ಟ್ರಿಗೆ, ಜೊತೆಗೆ ದುನಿಯಾ ವಿಜಿ ಸರ್ಗೆ. ಏನಕ್ಕೆ ಅಂತ ಹೇಳಿದ್ರೆ, ಪ್ರೊಡ್ಯೂಸರ್ಸ್ ಈ ಕಂಟೆಂಟ್ ನಂಬಿ ಮುಂದೆ ಹೋಗೋಣ ಚೆನ್ನಾಗಿದೆ ಅಂತ ಹೇಳಿದಾಗ, ಡೈರೆಕ್ಟ್ರ್ ಈ ಕಂಟೆಂಟ್ನ ಪ್ರೆಸೆಂಟ್ ಮಾಡೋದ ರೀತಿ, ಹೇಳಕ್ಕೆ ಹೊರಟಿರೋ ಡಿಜಿಟಲ್ ವಾರ್ಫೇರ್ ಬಗ್ಗೆ ಹೇಳಕ್ಕೆ ಹೊರಟಿರೋದು ಒಂದು. ಜೊತೆಗೆ ವಿಜಿ ಸರ್ ಏನಕ್ಕೆ ಅಂತ ಹೇಳಿದ್ರೆ, ಈ ಕತೆ ಕೇಳಿದಾಗ ಅವರು ಏನಕ್ಕೆ ಈ ಕ್ಯಾರೆಕ್ಟರ್ ಮಾಡಬೇಕು, ಇದು ನಾನೇನಕ್ಕೆ ಬೇಕು ಈ ಸಿನಿಮಾಗೆ ಅಂತ ಹೇಳಿದ್ರೆ, ಯಾಕೆ ನಾನು ಶ್ರೇಯಸ್ ಜೊತೆ ಮಾಡಬೇಕು ಅಂತ ಹೇಳಿದಾಗ, ಅವರು ಈ ಥರ ಇದೆ, ಹಿಂಗೆ ಒಂದು ಆಫೀಸರ್ ನೀವು ಆ ಥರ ಏನೋ ಒಂದು ಸಮಥಿಂಗ್ ಲೈಕ್ ದಟ್ ಅಂತ ಬಂದಾಗ ವಿಜಿ ಸರ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಯಾಕಂದರೆ ಅವರು ಭೀಮಾದಲ್ಲೂ ಆ ಥರ ಒಂದು ಪ್ರಯತ್ನ ಪಟ್ಟಿದ್ರು. ಒಂದು ಡ್ರಗ್ಸ್ ಅನ್ನೋದು ಏನಾಗಿದೆ, ಒಂದು ಫೇಕ್ ಹ್ಯಾಪಿನೆಸ್ ಅದು, ಅದ್ರ ಹಿಂದೆ ಹೋಗಬೇಡಿ ಅನ್ನೋ ಹೇಳೋ ಒಂದು ಸಮಾಜಕ್ಕೆ ಹೇಳೋ ಮೆಸೇಜ್ ಹೊರಟಿದ್ರು. ಸೊ ಐ ಥಿಂಕ್ ಕಂಪ್ಲೀಟ್ ಕ್ರೆಡಿಟ್ಸ್ ಒಂದು ಸಮಾಜಕ್ಕೆ ಒಂದು ಸಿನಿಮಾ ಹ್ಯಾಸ್ ಗಾಟ್ ಎ ಲಾಟ್ ಆಫ್ ಇನ್ಫ್ಲೂಯೆನ್ಸ್ ಆನ್ ಪೀಪಲ್. ದಮ್ಮೋಡಿ ಎಷ್ಟೆಲ್ಲಿ ಚೆನ್ನಾಗಿ ಮಾಡೋದು, ದಮ್ಮೋಡಿ ಥರಲ್ಲ ಅದೇ ಥರ ಹೀರೋ ದಮ್ಮೋಡಿದ್ರೆ. ಸೊ ಒಂದು ಒಳ್ಳೆ ರೀತಿಲಿ ಮಾಡ್ತಾರೆ ಕೆಲಸಗಳು, ನಮಗೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಅದನ್ನು ಜಾಲಿಯಾಗಿ ಖುಷಿಯಾಗಿ ಸಿಗ್ತದೆ ಅಂತ ಖುಷಿ ಯೂಸ್ ಮಾಡ್ಕೊಂಡು ಏನೋ ಮಾಡೋಕೆ ಹೋದರೆ, ಸುಮ್ಮನೆ ಟೆಂಪ್ರರಿ ಫನ್ಗೋಸ್ಕರ ಫೋನ್ ಹಿಡ್ಕೊಂಡು ಏನೋ ಮಾಡೋಕೆ ಹೋದರೆ ಅದು ಯಾವ ಥರ ರೀತಿ ಆಗುತ್ತೆ ಅಂತ ಎಸ್ ನಾರಾಯಣ ಅವರ ಪ್ರೆಸೆಂಟೇಷನ್ ಮೂಲಕ ದುನಿಯಾ ವಿಜಯ್ ಅದನ್ನು ಹೇಳೋಕೆ ಹೊರಟ್ಯಾರೆ. ಸೊ ಐ ಥಿಂಕ್ ಕಂಪ್ಲೀಟ್ ಕ್ರೆಡಿಟ್ಸ್. ನನ್ನ ಸ್ಟೈಲ್ ಸದ್ಯಕ್ಕೆ ಏನಂದರೆ, ನಂದು ಜಾಸ್ತಿ ಎಮೋಷನ್ಸ್ ಮೇಲೆ ಹೇಳಕ್ಕೆ ಹೋಗ್ತೀನಿ ನಾನು ಯೂಶಲಾಗಿ. ನಾನು ಯಾವಾಗಲೂ ಹೇಳಕ್ಕೆ ಹೋದು, ಎಮೋಷನ್ಸ್ ಆರ್ ಇಂಪಾರ್ಟೆಂಟ್, ಎಮೋಷನ್ಸ್ ನೀಡ್ ಟು ಬಿ ವ್ಯಾಲ್ಯೂಡ್, ಜಸ್ಟ್ ಪ್ಲೇಯಿಂಗ್ ಅರೌಂಡ್ ಇಸ್ ನಾಟ್ ದ ರಿಯಲ್ ಹ್ಯಾಪಿನೆಸ್ ಮ್ಯಾಚರ್ನೆಸ್. ನನ್ನ ಐಡಿಯಾಲಜಿ ಸ್ವಲ್ಪ ಈ ಥರದ ಮೇಲಿದೆ ಸದ್ಯಕ್ಕೆ. ಸೊ ಯಾ, ಜೊತೆಗೆ ಬೃಂದ ಅಂದರೆ ಯೂಶಲಿ ಕಮರ್ಷಿಯಲ್ ಸಿನಿಮಾಗಳ ಮತ್ತೆ ಒಂದು ಸೋಷಿಯಲ್ ಅವೇರ್ನೆಸ್ ಕಾಂಟೆಂಟ್ನ ಗಟ್ಟಿಯಾಗಿ ಅದನ್ನು ಸಿನಿಮಾ ಮೂಲಕ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಆ್ಯಕ್ಟರ್ಸ್ ಆಗಿ ನೀವು ರಿಸೀವ್ ಮಾಡಿದ್ದೀವಿ? ಸಿನಿಮಾಗೆ ತುಂಬಾ ಪವರ್ ಇದೆ, ಇನ್ಫ್ಲುಯೆನ್ಸ್ ಮಾಡುವಂಥ ಪವರ್ ಇದೆ. ನಾವು ಏನು ಹೇಳ್ತೀವಲ್ಲ, ಜನರು ಅದನ್ನು ಫಾಲೋ ಮಾಡ್ತಾರೆ, ನಮ್ಮ ಸ್ಟೈಲೆಲ್ಲ ಫಾಲೋ ಮಾಡ್ತಾರೆ. ಯಾವುದಾದ್ರೂ ಒಂದು ಈಗ ಕೌಸಲ್ಯ ಸುಪ್ರಜಾರಾಮ ಅಂತ ತಗೊಳ್ಳಿ, ಆ ಹೇರ್ ಸ್ಟೈಲ್ ಜನರಿಗೆ ಎಷ್ಟು ಇಷ್ಟ ಆಗೋಗಿತ್ತು ಅಂತಂದರೆ, ಪೀಪಲ್ ಥಾಟ್ ಅದೇ ನನ್ನ ಹೇರ್ ಸ್ಟೈಲ್ ಅಂತ. ಇನ್ಫ್ಯಾಕ್ಟ್ ಸಿನಿಮಾ ನೋಡ್ಕೊಂಡು ಬಂದವರೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು, ನಾನು ಮಾಡ್ಕೊತೀನಿ ಆ ಥರ. ಯಾರೋ ಒಬ್ರು ಕೂತು ನೋಡ್ತಾ ಇದ್ರಂತೆ, ಹಿಂದ್ಗಡೆ ಅವ್ರ ವೈಫು ಅವ್ರ ಗಂಡಂಗೆ ಹೇಳ್ತಾ ಇದಾರಂತೆ, ಈ ಸಾರಿ ಗಂಡ ವೈಫಿಗೆ ಹೇಳ್ತಾ ಇದಾರಂತೆ ದಟ್ ಈ ಸಲ್ವಾರ್ ಸ್ಟೈಲ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಅಲ್ಲಿ ವಿ ಹ್ಯಾಡ್ ಡನ್ ಸಮ್ ಯುನೀಕ್ ಸ್ಟೈಲ್ ಆಫ್ ಸಲ್ವಾರ್ಸ್ ಅಲ್ಲ, ಈ ಚೆನ್ನಾಗಿದೆ, ನಾನು ನಿನ್ಗೊಂದು ತಂದು ಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ರಂತೆ. ಇದನ್ನ ಅದೇ ರೀತಿ ನೋಡಿ ನೋಡಿ ಬೇಜಾರಾಗಿದೆ, ಒಂದು ಚೇಂಜ್ ಓವರ್ ಸಿಗ್ಲಿ ಅಂತ. ಇದು ತುಂಬಾನೇ ನಾನು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಮತ್ತೆ ಡ್ರೆಸ್ಸಸ್ ಎಲ್ಲ ತುಂಬಾನೇ ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ. ಹಾ, ಅಂದ್ರೆ ಜನರು ಅಷ್ಟು ಅಟ್ರಾಕ್ಟ್ ಆಗ್ತಾರೆ, ಅಷ್ಟು ಪವರ್ ಇದೆ ಸಿನಿಮಾಗೆ ಅಂತ. ಸೊ ನಾವು ಎಂಟರ್ಟೈನ್ಮೆಂಟ್ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು ಅಂತಂದ್ರೆ ದಟ್ಸ್ ಅ ಗ್ರೇಟ್ ಥಿಂಗ್. ಇಟ್ಸ್ ಲೈಕ್ ಐಸಿಂಗ್ ಆನ್ ದ ಕೇಕ್. ಎಂಟರ್ಟೈನ್ಮೆಂಟು ಸಿಗ್ತಾ ಇದೆ, ಬಟ್ ಅದ್ರ ಥ್ರೂ ನಾವು ಒಂದು ಒಳ್ಳೆ ಮೆಸೇಜ್, ಸ್ಪೆಷಲಿ ಮಾರುತದಲ್ಲಿ ನಾವು ಈಗಿನ ಕಾಲದ ಯಂಗ್ಸ್ಟರ್ಸ್ ಏನಿದೆಲ್ಲ, ಈಗಿನ ಕಾಲದ ಇಶ್ಯೂ ಏನಿದೆ ಅಲ್ಲ, ಅದನ್ನು ಟಚ್ ಮಾಡಿದ್ದಾರೆ. ಆ್ಯಂಡ್ ಐ ಗೆಸ್ ಎಲ್ಲರೂ ತುಂಬಾ ಕನೆಕ್ಟ್ ಆಗ್ತಾರೆ, ಬಿಕಾಸ್ ಇಂಥ ಇಶ್ಯೂಸ್ಗಳು ನಾನು ಕೂಡ ಪರ್ಸ್ನಲಿ ತುಂಬ ಜನರದ್ದು ಕೇಳಿದ್ದೀನಿ. ಈ ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಸಿಕ್ಕಾಕೊಂಡು ಪಾಪ ಒಬ್ಬೊಬ್ರದ್ದು ಲೈಫು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿದೆ. ಎಷ್ಟೋ ಜನ ತುಂಬಾ ದುಡ್ಡು ಕಳ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟೋ ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಬ್ರೇನೇ ಕಳ್ಕೊಂಡ್ಬಿಟ್ಟಿದ್ದಾರೆ, ಬುದ್ಧಿನೇ ಇಲ್ಲ, ಸುಮ್ಮನೆ ಸೋಷಿಯಲ್ ಮೀಡಿಯಾ ಬರುತ್ತಾರೆ. ಆದರೆ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಹೆಂಗೆ ಅಂತ ಹೇಳಿದ್ರೆ, ಕೆಲವರು ಸ್ನ್ಯಾಪ್ಚಾಟ್ ವಾಟ್ಸಪ್ ಒನ್ ಟೈಮ್ ಯೂಸಲ್ಲಿ ಹಿಡ್ಕೊಂಡು ಅವ್ರ ಏಜಲ್ಲಿ ಟೀನ್ಸಲ್ಲಿ ಬುದ್ಧಿಲ್ಲರೆ ಏನೋ ಖುಷಿಗೆ ಸಿಗೋದು ಏನೇನೋ ಕೆಲಸಗಳು ಮಾಡ್ಕೊಡ್ತಾರೆ. ನಾಳೆ ಸಹ ಮಾನ ಮರ್ಯಾದೆ ಹೋಗೋ ಕೆಲಸಗಳಾಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಸೊ ಮೆಂಟ್ಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಈ ಥರದ್ದೆಲ್ಲ ಒಂದಷ್ಟು ಇಶ್ಯೂಸ್ ನಡೀತಾ ಇರುತ್ತೆ. ಸೊ ಒಂದು ಸಿನಿಮಾದಲ್ಲಿ ಎಂಟರ್ಟೈನಿಂಗ್ ವೇಲಿ ಹೇಳೋದಲ್ಲ, ಈ ಥರ ಆಗುತ್ತೆ, ಹುಷಾರಾಗಿರಿ ಅಂತ ಹೇಳೋದು ನಮ್ಮ ಕರ್ತವ್ಯವಲ್ಲ. ಸೊ ದಟ್ ಈಸ್ ದ ಇಂಟೆನ್ಷನ್ ಆಫ್ ಮಾರುತ. ಹಾಗಾಗಿ ಅಪ್ಪಾಜಿ ಇಂಡಸ್ಟ್ರಿ ಎಂಟ್ರಿ ಆದಂಥ ಟೈಮಲ್ಲಿ, ಸಿನಿಮಾಗಳನ್ನು ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ, ಇದ್ಯಾವುದು ಅಂದರೆ ನಾವು ಆ್ಯಕ್ಟ್ ಮಾಡೋದನ್ನು ನೋಡೋದಕ್ಕೆ ಮಾನಿಟರ್ಗಳೇ ಇರ್ತಿರ್ಲಂತೆ. ಆ ವಿಚಾರ ಇಲ್ಲೂ ಕೂಡ ನಾನು ಕೇಳ್ಪಟ್ಟೆ, ನಿಮ್ಮ ಸಿನಿಮಾದಲ್ಲೂ ಮಾನಿಟರ್ ತುಂಬ ಇರಲಿಲ್ಲ. ಇರ್ಲೇ ಇಲ್ಲ ಅದೇ ನಾರಾಯಣ್ ಅದು ಒಂದೇನು ಇಂಟೆನ್ಷನ್ ಅಂತ ಹೇಳಿದ್ರೆ, ನನಗೆ ಅವತ್ತಿನ ದಿವಸಕ್ಕೆ ಅದು ಏನಕ್ಕೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸಿದೆ ಅದು ನನಗೆ ಒಂದು ಗೊತ್ತಿಲ್ಲ. ಇವತ್ತಿನ ದಿವಸಕ್ಕೆ ನನಗೆ ಅನಿಸಿದೆ ಅಂದರೆ, ಸ್ಪಾಟಲ್ಲಿ ಮಾನಿಟ್ರ್ ಇಲ್ಲ ಹೆಂಗೆ, ಯಾಕೆ ನಾನು ಏನಕ್ಕೆ ಮಾನಿಟ್ರ್ ನೋಡೋಕೆ ಇಷ್ಟಪಡ್ತೀನಿ. ಅವ್ರು ಹೇಳೋ ಡೈರೆಕ್ಟ್ರಾಗಿ ಏನು ಅಂದರೆ, ಮಾನಿಟ್ರ್ ಇದ್ರೆ ನೀನೇ ನೋಡ್ಬಿಟ್ಟು ತಪ್ಪೇನಂತ ನೀನೇ ಒಂದು ಮಾರು ಮಾಡ್ತೀನಿ, ಡೈರೆಕ್ಟ್ರ್ ಯಾಕೆ
ಇವಾಗ ಮಾನಿಟರ್ ಇಲ್ಲ ಅಂತ ಹೇಳಿದ್ರೆ ನೀನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಿರೋದು ಅದನ್ನು ನಾನು ಹಿಂಗೆ ಹೇಳ್ತೀನಿ. ಸೊ ನೀನು ಕೇಳಿಸ್ಕೊಂಡು ಅದನ್ನು ಇಂಪ್ರೂವೈಸ್ ಮಾಡ್ತೀಯ. ನೀನು ಮಾನಿಟರ್ ನೋಡಿದ್ರೆ ನೀನು ಮತ್ತೆ ಅದನ್ನು ಇಂಪ್ರೂವೈಸ್ ಮಾಡಿದ್ನೇ ತಿರ್ಗಿ ಚೇಂಜ್ ಮಾಡೋಕ್ಕೆ ಹೋಗಿ ಮಲ್ಟಿಪಲ್ ಲೇಯರ್ಸ್ ಚೇಂಜ್ ಮಾಡ್ಬಿಡ್ತೀಯ. ನಾನು ಮಾನಿಟರ್ ಇಲ್ಲ ಅಂದರೆ ಒಂದು ಲೇಯರ್ ಮಾತ್ರ ಹೇಳ್ತೀನಿ ಅಂತ. ಸೊ ನಂದು ಅಲ್ಲಿ ಹಠ ಏನು ಅಂತ ಹೇಳಿದ್ರೆ ಮಾನಿಟರ್ ಇದ್ದರೆ ಅಟ್ಲೀಸ್ಟ್ ಕಣ್ಣು ಇಲ್ಲಿ ನೋಡೋದು ಇಲ್ಲೋ ಒಂಚೂರು ಕಣ್ಣು ಹಾಕೊಂಡು ನೋಡಿ ಇನ್ನು ಒಂಚೂರು ಈ ಕಡೆ ನೋಡ್ದಂಗೆ ಕರೆಕ್ಟಾಗಿರುತ್ತೆ. ಇಲ್ಲ ನಾನು ಒಂಚೂರು ಹೇರ್ ಸ್ಟೈಲ್ ನೋಡ್ದಾಗ ಚೆನ್ನಾಗಿ ಕಾಣಿಸುತ್ತೆ, ಮಿರರಲ್ಲಿ ಚೆನ್ನಾಗಿರುತ್ತೆ, ಟೇಕಲ್ಲಿ ಗೊತ್ತಾಗಲ್ಲ, ಮಾನಿಟರ್ ಕರೆಕ್ಟಾಗಿ ಜಜ್ಮೆಂಟ್ ಸಿಗುತ್ತೆ. ಸೊ ಈ ಥರ ಒಂದು ಒಪಿನಿಯನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ಎರಡನೇ ಮಾತು ತಪ್ಪೇನಿಲ್ಲ ಅದರಲ್ಲಿ. ಸೊ ಬಟ್ ಎಂಡ್ ಆಫ್ ದ ಡೇ ಒಂದೇ ನಂದು ಏನಂತ ಹೇಳಿದ್ರೆ ಡೈರೆಕ್ಟರ್ ಇಸ್ ಅ ಡಿಸಿಷನ್ ಮೇಕರ್. ಸೊ ಅವ್ರದ್ದು ಒಂದು ಸಿನಿಮಾ ಅಂದ್ಕೊಂಡಿದ್ದಾರೆ. ಸೊ ಅವ್ರು ಅಂದ್ಕೊಂಡಿದ್ದು ಸರಿ ಒಂದು ಸಿನಿಮಾ ಹೋಗ್ಲಿ ಪರವಾಗಿಲ್ಲ. ಒಪಿನಿಯನ್ಸ್ ಡಿಫ್ರೆನ್ಸಸ್ ಐಡಿಯಾಲಜೀಸ್ ಬೇರೆ ಅದು ಖಂಡಿತ ಅದು ಇದ್ದೇ ಇರುತ್ತೆ. ಸೊ ಅವ್ರದ್ದೊಂದು ಐಡಿಯಾ ಇದ್ದಾಗ ಇದು ಹಿಂಗೆ ಹೋಗ್ಬೇಕು ಅಂತ ಹೇಳಿದಾಗ ಅವರು ಓಕೆ ಸರ್ ಅಂದ್ಬಿಟ್ಟು ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡು ಹಿಂಗೆ ಅಂತ ನಾನು ಫಾಲೋ ಮಾಡಿಕೊಂಡು ಅವ್ರ ಸ್ಟೈಲ್ ಆಫ್ ಫಿಲಮ್ ಮೇಕಿಂಗಲ್ಲಿ ನಾವು ಆದಷ್ಟು ಸರೆಂಡರ್ ಆಗಿ ಎಷ್ಟು ನನಗೆ ಗೊತ್ತಿದೆಯೋ ಅಷ್ಟು ಪ್ರಯತ್ನ ಪಟ್ಟು ಮಾಡಿದ್ದೀನಿ. ತುಂಬಾ ಸಿನಿಮಾಗಳನ್ನ ಮಾಡಿದ್ರೆ ಮನೆ ಬಟ್ ಇಲ್ಲ ಸರ್, ಎಲ್ಲಿ ತುಂಬಾ ಸಿನಿಮಾಗಳು ಇನ್ನೂ ತುಂಬಾ ಮಾಡಕ್ಕೆ ಸರ್ 2021 ಇವ್ರು ನನ್ನ ಜೂನಿಯರು, ಇವತ್ತಿಗೆ ಅವ್ರು ನನ್ನ ಸೀನಿಯರ್. ನಾನು ಸಿನಿಮಾಗಳ ನಂಬರ್ಸ್ ಕೌಂಟ್ ಮಾಡ್ತಿಲ್ಲ ಬಟ್ ತುಂಬಾ ಸಿನಿಮಾ ಮಾಡ್ತಿದ್ಯಮ್ಮ, ಒಳ್ಳೇದಾಗ್ಲಿ. ನೀವ್ ಮಾಡಿದಂತ ಬಹಳಷ್ಟು ಸಿನಿಮಾಗಳು ಅದರ ಕಾಂಟೆಂಟ್ ಅದರ ಸ್ಟಾರ್ ಕಾಸ್ಟ್ ನೀವು ಓವರಾಲ್ ಒಂದು ರೌಂಡ್ ಅಪ್ ಮಾಡೋದಾದ್ರೆ ಈ ಒಂದು ಮಾರುತ ಶ್ರೇಯಸ್ ಅವರ ಪಾತ್ರ ಬಹಳಷ್ಟು ಸಿನಿಮಾಗಳನ್ನು ಮಾಡಿದ್ರು ಸರ್. ಒಬ್ಬೊಬ್ಬ ಹೀರೋ ಒಂದೊಂದು ತನ್ನ ರೋಲ್ ಪ್ಲೇ ಮಾಡಿದ್ರು. ಬಟ್ ಈ ಸಿನಿಮಾದಲ್ಲಿ ಶ್ರೇಯಸ್ ನಿಮ್ಮ ಕಾಂಬಿನೇಷನ್ ವಾವ್ ಫ್ಯಾಕ್ಟರ್ ಪಾಯಿಂಟ್ ಆಫ್ ಆಡಿಯನ್ಸ್ಗೆ ಹೇಗಿರುತ್ತೆ? ಐ ಗೆಸ್ ಈ ಎರಡು ಕ್ಯಾರೆಕ್ಟರ್ದ ರಿಲೇಷನ್ ಏನು ಬರ್ದಿದ್ದಾರಲ್ಲ ದ್ಯಾಟ್ ಇಟ್ ಸೆಲ್ಫ್ ಈಸ್ ವೆರಿ ಯುನೀಕ್. ತುಂಬಾ ಯುನೀಕ್ ಆಗೂ ಇದೆ, ಡಿಫ್ರೆಂಟ್ ಆಗಿದೆ, ಮತ್ತು ಏನೋ ಒಂದು ಸಾಫ್ಟ್ ಟಚ್ ಇದೆ ಅದಕ್ಕೆ. ನಾವು ಪ್ಲಾಟಾನಿಕ್ ಲವ್ ಅಂತ ಏನು ಹೇಳ್ತೀವಲ್ಲ, ಅನ್ಟಚಬಲ್, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಪ್ರೀತಿ ಅಂತ ಏನು ಮಾಡ್ತೀವಲ್ಲ ಆ ಪ್ರೀತಿನ ಇಲ್ಲಿ ತೋರಿಸಿದ್ದಾರೆ. ದೂರದಿಂದನೇ ಆಗುವಂಥ ಪ್ರೀತಿ ಇದು. ಸಿಂಪಲ್ ಆಗಿ ನಮ್ಮ ಸ್ಟೈಲ್ ಹೇಳ್ಬೇಕಂದ್ರೆ ಪಾಪ ಇಂಟರಪ್ಟ್ ಮಾಡ್ತಾ ಇದ್ದೆ. ಇಟ್ಸ್ ಓಕೆ. ಒಂದು ಹುಡುಗಿನ ಮುಟ್ಟದೆ ಪ್ರೀತಿಸೋದು ಅಂತ ಹೇಳಕ್ ಹೊರಟಿದ್ರೆ ಒಂದು ಲವ್ ಸ್ಟೋರಿ ಸಿಂಪಲ್ ಆಗಿ ಅಷ್ಟೇ. ಇವತ್ತಿನ ದಿವಸಕ್ಕೆ ಎಲ್ಲರೂ ಮುಟ್ಟ ಇಂಟೆನ್ಷನ್ ಇರ್ತಾರೆ, ಲವ್ವೇ ಇರಲ್ಲ, ಲಸ್ಟ್ ಇರುತ್ತೆ ಜಾಸ್ತಿ, ಲವ್ ಇರಲ್ಲ. ನನ್ನ ಪ್ರಕಾರ ಲವ್ ಅಂದರೆ ಏನು ಅಂತ ಹೇಳಿದ್ರೆ ಯಾವಾಗ ಒಂದು ಪರ್ಸನ್ ಸೇಸ್ ಐ ಲವ್ ಯು, ನನ್ನ ಪ್ರಕಾರ ಇಟ್ ಇಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ಟು ಸೇ ದಟ್ ಐ ಲವ್ ಯು ಅನ್ನೋದು ವೆರಿ ರಾಂಗ್ ಸ್ಟೇಟ್ಮೆಂಟ್ ನನ್ನ ಪ್ರಕಾರ. ವೈ ಅಂತ ಹೇಳಿದ್ರೆ ನನ್ನ ಪ್ರಕಾರ ಐ ಲವ್ ಯು ಅನ್ನೋದೇ ವೆರಿ ರಾಂಗ್ ಸ್ಟೇಟ್ಮೆಂಟ್. ಸ್ಟಾರ್ಟಿಂಗಲ್ಲಿ ನೀನು ಇಷ್ಟ, ಐ ಲೈಕ್ ಯು ಇಸ್ ಇಂಪಾರ್ಟೆಂಟ್, ಐ ಲೈಕ್ ಯು, ನಾವಿಬ್ಬರು ಒಟ್ಟಿಗೆ ಇರೋಣ ಅಂತ ಒಂದು ಆಸೆ ಪಡೋದು ಲೈಕ್. ಲವ್ ಅನ್ನೋದು ನನ್ನ ಪ್ರಕಾರ ಯಾವಾಗ ಬಿಲ್ಡ್ ಆಗುತ್ತೆ ಗೊತ್ತಾ, ಇಬ್ಬರು ವ್ಯಕ್ತಿಗಳು ಜೊತೆಗೆ ಬಂದಾಗ ಒಟ್ಟಿಗೆ ಒಂದು ಸಂಬಂಧ ಇಲ್ಲ, ಒಂದು ರಿಲೇಷನ್ಶಿಪ್ ಬಿಲ್ಡ್ ಆದಾಗ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಏನು ಅನ್ಸಿಸ್ಕೊಂಡು ಹೋಗ್ತಾರೋ ಅದು ಪ್ರೀತಿ. ಅಲ್ಲಿ ತನಕ ಸುಮ್ಮನೆ ನೋಡಿದಾಗ ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿರಲ್ಲ, ಒಂದು ಬಾಂಡೇ ಬಿಲ್ಡ್ ಆಗಿರಲ್ಲ. ಅದು ಅಟ್ರಾಕ್ಷನ್ ಟೈಮಲ್ಲಿ ಐ ಲವ್ ಯು ಅಂತ ಹೇಳಿದ್ರೆ ವೆರಿ, ನನ್ನ ಪ್ರಕಾರ ಇಟ್ ಇಸ್ ಎ ವೆರಿ ರಾಂಗ್ ಥಿಂಗ್ ಅಂತ ನನಗೆ ಅನ್ಸಿದೆ. ಒಂದು ವ್ಯಕ್ತಿಗಳು ನಾನು ಯಾವಾಗಲೂ ಎಲ್ಲರೂ ಹೇಳ್ತೀನಿ, ನಾನು ಐ ಲವ್ ಯು ಅಂತ ಹೇಳೋದೇ ಇಲ್ಲ ಶ್ರೀಜಿಯಾಗಿ. ನಾನು ಯಾವ ಕಾಲೇಜಲ್ಲಿ ಹೇಳಿದಾಗ ಅದು ಇಬ್ಬರು ವ್ಯಕ್ತಿಗಳ ಜೊತೆಗೆ ಬಂದಾಗ ಒಬ್ರಿಗೊಬ್ರು ಜೊತೆಗೆ ಇದ್ದಿ ಒಂದು ಬಾಂಡ್ ಬಿಲ್ಡ್ ಆಗುತ್ತಲ್ಲ, ಬಾಂಡ್ ಬಿಲ್ಡ್ ಆಗ್ತಾ ಈ ವ್ಯಕ್ತಿ ಬೇಕು, ವ್ಯಕ್ತಿ ಜೊತೆಗೆ ಇರಬೇಕು ಅಂತ ಹೇಳ್ತೀವಲ್ಲ, ಅದು ಲವ್ ನನ್ನ ಪ್ರಕಾರ. ಅಲ್ಲಿ ತನಕ ಬರೀ ಅಟ್ರಾಕ್ಷನ್ ಅನ್ಸುತ್ತೆ ನನಗೆ. ಯಾಕೋ ಸೀರಿಯಸ್ ಸತ್ಯ ಅನ್ಸುತ್ತೆ ನನಗೆ. ಐ ಲೈಕ್ ಯು ಅಂತ ಐ ಲವ್ ಯು ಅನ್ನೋದು ಆಕ್ಚುಲಿ ಫಸ್ಟ್ ಸ್ಟೇಜ್. ಯಾ ಐ ಗೆಸ್ ಅಲ್ಲಿಂದನೇ ಶುರು ಆಗೋದಲ್ಲ. ಪ್ರೀತಿ ಎಲ್ಲಿಂದ ಶುರು ಆಗೋದು, ನಂಗೊಬ್ರು ಕಂಪನಿ ಇಷ್ಟ ಆಗ್ತಾ ಇದೆ, ಅವರ ಹಾವಭಾವಗಳು ಇಷ್ಟ ಆಗ್ತಾ ಇದೆ, ಅದೇ ಲೈಕ್ನೆಸ್ಸು. ನಾವು ಹೇಳ್ತೀವೋ ಬಿಡ್ತೋ ಅದೆಲ್ಲ ಏನು ವರ್ಡ್ಸಲ್ಲಿ ಏನು ಹೇಳ್ತೀವಲ್ಲ ದಟ್ಸ್ ಆಲ್ ಲೈಕ್ ಸೆಕೆಂಡರಿ. Words is just a brain tool. Trick in the brain to make them believe you or believe that relationship. Yeah. But our action speaks more than our words. ಒಬ್ರು ಇಷ್ಟ ಆಗ್ತಾರೆ ಅಂತಂದ್ರೆ ಅದು ಗೊತ್ತಾಗ್ಬಿಡುತ್ತೆ, ನಮ್ದು ಹಾವದಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನೋಡಿ ಅದು ತುಂಬಾ ಸಣ್ಣಲ್ಲೇ ಇರೋದು ಐ ಲೈಕ್ ಯು ಐ ಲವ್ ಯು ಅನ್ನೋದು. ಬಟ್ ಆ ಇಂಟರ್ ಕನೆಕ್ಷನ್ ಇದೆ ಗೊತ್ತಾ, ನಿಮ್ಮ ಮಾತಲ್ಲೂ ಆ ಒಂದು ಎಸೆನ್ಸ್ ಕಾಣಿಸ್ತಿದೆ, ಇವ್ರು ಹೇಳೋ ಪಾಯಿಂಟ್ ಅಲ್ಲೂ ಅದಿದೆ. ಅಂದ್ರೆ ಇಟ್ಸ್ ಆಲ್ ಅಬೌಟ್ ಮ್ಯೂಚುವಲಿ ಅದು ಫೀಲ್ ಆದಾಗ ಐ ಲೈಕ್ ಯು ಐ ಲವ್ ಯು ಆಗ್ಬೋದು, ಐ ಲವ್ ಯು ಅಲ್ಲೇ ಐ ಲೈಕ್ ಯು ಇರ್ಬೋದು.